ಏನಿದು ಇಂತಿ ಇದೆಲ್ಲ ಮಾಡಿದ್ರೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಾನು ನೋಡಿಲ್ಲ, ನೋಡೇ ಬಿಡ್ತೀನಿ. ಗ್ರ್ಯಾಂಡ್ ವೆಲ್ಕಮ್ ಮಾಡಿರೋ ಥರ ಫೀಲ್ ಆಗ್ತಾ ಇದೆ. ಮಾಮ ಇಲ್ಲಿ ಹತ್ರ ನಿಂತಿರೋ ಲಾಗ್ ಮಾಡ್ತಿರೋ ಮಾಮೂಲಿ ಕೊಡ್ತಾ ಇದೆ. ಇಲ್ಲಿ ಆಲ್ರೆಡಿ ಒಂದು ರೆಡಿ ಆಗಿದೆ, ಇಲ್ಲಿ ಮೇಲ್ಗಡೆ ಒಂದು ರೆಡಿ ಆಗಕ್ಕಿದೆ. ಸೊ ಒಳಗಡೆ ನೀರ್ ಹಾಕಿದೀನಿ. ಸೊ ಈ ನೀರು ಫುಲ್ ಫಾಗ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇರುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಸೀದಾ ನಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಡೈಲಿ ವ್ಲಾಗ್ ಅನ್ಕೊಡಿ, ಓಕೆನಾ. ಇವತ್ತೇನು ಸ್ಪೆಷಲ್ ಇರಲ್ಲ. ನಾನು ಏನು ಮಾಡ್ತೀನಿ ಇವತ್ತಿನ ದಿನದಲ್ಲಿ ಅದನ್ನು ಮಾತ್ರ ತೋರಿಸ್ತೀನಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ಆ ಬ್ರೇಕ್ ಏನು ತೊಗೊಂಡಿದ್ದೆ ಆ ಗ್ಯಾಪಲ್ಲಿ ಡೈಲಿ ವ್ಲಾಗ್ ಮಾಡಿ ಅಂತ. ಸೊ ಮಾಡ್ತಾ ಇದ್ದೀನಿ, ಸಪೋರ್ಟ್ ತೋರಿಸ್ಬೇಕು, ಓಕೆನಾ. ಅವಾಗಲೇ ರೆಗ್ಯುಲರ್ ಡೈಲಿ ವ್ಲಾಗ್ಸ್ ಬರೋದು. ಸೊ ಅದಕ್ಕೆ ನೀವು ಮರಿದಂಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನಮ್ಮ ಚಾನಲ್ಗೆ. ಸೊ ಇವತ್ತು ನಮ್ಮ ಕತೆ ಏನು ಎಲ್ಲ ಹೇಳ್ತೀನಂತೆ. ನಮ್ಮ ಮನೆಯಲ್ಲಿ ಏನು ಮೇಡಮ್, ಏನಿದು ಜಾಮೂನ್ ಏನಿದೆ ಇದರಲ್ಲಿ? ಗ್ಯಾಸ್ ಇಲ್ವಾ? ಗ್ಯಾಸ್ ಉಳ್ಸಕ್ಕೆ ಮುಂದಾಲೋಚನೆ, ತುಂಬ ಮುಂದಕ್ಕೆ ಆಲೋಚನೆ ಮಾಡಿ ಮುಂದೊಂದು ದಿನ ಟೈಪ್ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಇರಲಿ ಇದನ್ನು ಉಪಯೋಗಿಸೋಣ. ಎಮರ್ಜೆನ್ಸಿ ಗ್ಯಾಸ್ ಇರಲಿ, ಓಕೆ. ಇದನ್ನು ಮೇನ್ ಸ್ಟ್ರೀಮ್ ಮಾಡ್ಕೊಂಡು ಎಮರ್ಜೆನ್ಸಿ ಗ್ಯಾಸ್ ಇಟ್ಕೊಂಡ್ಬಿಡಿ. ನೋಡಿ ಫುಲ್ ಪಳ ಅಂತ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಟ್ಟಿರೋ ಥರ ಇದೆ ಸ್ಟವ್ನ. ಏನು ಒಂದಿಷ್ಟು ಮಾರ್ಕು ಇಲ್ಲ ಹಂಗೆ. ಸೊ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಜಾಮೂನನ್ನು ಮಾಡುತ್ತಿದ್ದೇವೆ. ಆ್ಯಕ್ಚುಲಿ ಮಾಡಿದ್ದಾರೆ ಒಂದು ಸ್ವಲ್ಪ, ಏನೋ ಕೆಲಸ ಬಂದ್ಬಿಡ್ತು ಮಧ್ಯದಲ್ಲಿ ಅಂತ ಅಂದ್ಬಿಟ್ಟು. ಇದೇನಿದು ಇಷ್ಟೊಂದು ಪಾಕ? ಓ ಅವೆಲ್ಲ ಹಾಕಿದ್ರೆ ಸರಿ ಆಗುತ್ತಲ್ವಾ? ನಾನು ಇದೇನಪ್ಪ ಇದು ಕೂತ್ಕೊಬೇಕಾ? ನೀನು ಹೆಂಗೆ ಹೇಳ್ಚೋ ಹಂಗೆ, ನನ್ನ ಹೆಂಡತಿ ಹೆಂಗೆ ಹೇಳ್ತಾಳೋ ಹಂಗೆ ಗೀಸ್. ಇರೋದನ್ನ ಹೇಳ್ತಾನಲ್ವಾ, ಹೇಳು. ಈ ಹಾಕಿರೋ ಮಾರ್ಕ್ಸ್ನ ದಾಟಕ್ಕಾಗ್ತಾ ಇದೆಯಾ? ಕಂಡೀಷನ್ ಸಪ್ಲೈ ಆಗ್ಬಿಡುತ್ತೆ ಎಲ್ಲ ವಿಷಯದಲ್ಲೂ. ಅದೇನದು ಹಾಕ್ತೀನಿ ಅಂದ್ಬಿಟ್ಟು ಇಲ್ಲೂ ದುರ್ಸಿದ್ದು. ಸೊ ಇದೇ ಗ್ಯಾಪಲ್ಲಿ ನಮ್ಮ ಮನೆಗೆ ಸೋಫಾ ಬರುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದು ಬಂದಿದೆ. ಹೊಸದಾಗಿ ಆರ್ಡರ್ ಕೊಟ್ಬಿಟ್ಟು ನಾವೇ ಮಾಡಿಸಿರೋದು. ಈ ಸೋಫಾನ ನೋಡ್ತಿದ್ರೆ ನಿಮಗೆ ಏನ್ ಅನ್ಸುತ್ತೆ, ಯಾವ ವುಡ್ ಯೂಸ್ ಮಾಡಿರ್ಬೋದು? ಈ ಅನುಭವ ಇರೋರು ಯಾರಿರ್ತಾರೆ ಹಂಗೆ ಒಂದು ಗೆಸ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತೀನಿ. ಬೇಕು ಅಂದರೆ ಹೇಳ್ರಿ, ಈ ಸೋಫಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಕಾಸ್ಟ್ ಎಷ್ಟು, ಯಾವ ಥರ ವುಡ್ ಹಾಕಿರೋದು, ಎಕ್ಸೆಟ್ರಾ ಕಂಪ್ಲೀಟ್ ಡೀಟೇಲ್ಸು. ಇಲ್ಲ ನಿಮ್ಗೆ ಯಾವ ಪ್ರಶ್ನೆ ಇದ್ರೆ ಅದಕ್ಕೆ ರಿಲೇಟೆಡಾಗಿ ಕೇಳಿ, ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕ್ಲೀನಾಗಿ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಕ್ಲೀನಾಗಿ ತೋರಿಸ್ತಾ ಇಲ್ಲ, ರೀಸನ್ನು ಇನ್ನೂ ಸೆಟಪ್ ಪ್ರಾಪರಾಗಿ ಆಗಿಲ್ಲ. ಸೊ ಸೆಟಪ್ ಎಲ್ಲ ಆದಮೇಲೆ ಆ ಕವರ್ ಎಲ್ಲ ತೆಗೆದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲೇ ನೀವು ನೋಡಿರಂತೆ. ಇದೇ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋಕೆ ತುಂಬ ದೊಡ್ಡದಾಗ್ಬಿಡುತ್ತೆ ವ್ಲಾಗು ಅಂತ ಮಾಡಿಲ್ಲ. ಸೊ ಇವಾಗ ಜಾಮೂನ್ ಏನಕ್ಕೆ ಮಾಡ್ತಿರೋದು ಅಂದರೆ ಸುಮ್ಮನೆ ತಿನ್ನೋದಕ್ಕೆ, ಓಕೆನಾ. ಸುಮ್ಮನೆ ತಿನ್ನೋದಕ್ಕೆ. ಆ್ಯಕ್ಚುಲಿ ಪ್ಲಾನ್ ಬೇರೆ ಏನೇನೋ ಇತ್ತು, ತಲೆ ಕೆಳಕ್ಕೆ ಕೂತ್ಕೊಂಡ್ಬಿಡ್ತು. ಆ್ಯಂಡ್ ಇನ್ನೊಂದು ನಮ್ಮ ಮನೆಗೆ ಸೋಫಾ ಬೇರೆ ಬರ್ತಾಯಿದೆ. ಸೊ ಅದು ಬಂದ ಮೇಲೆ ಅದ್ರದ್ದೊಂದು ವ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಲಾಸ್ಟ್ ವ್ಲಾಗ್ನ ನಾನು ಬರೀ ಹಾಗೆ ಪಟ್ಟಂತ ಎಂಡ್ ಮಾಡಿಬಿಟ್ಟೆ, ಓಕೆನಾ. ಸೋಫಾ ಇಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಅದು ಏನು ಕೊಟ್ವಿ, ನೆಕ್ಸ್ಟ್ ಏನು, ಅದ್ರ ಬಗ್ಗೆ ಅಪ್ಡೇಟೇ ಕೊಟ್ಟಿದ್ವಿ. ಸೊ ಅದು ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಮಾಡಿ ಮೇಡಮ್, ಚೆನ್ನಾಗಿ ತಿನ್ನೋತ್ರ, ಓಕೆನಾ. ಓ ರೆಡಿಮೇಡ್ ಅದು, ಅದಕ್ಕೆ ಮತ್ತೆ ಕಾನ್ಫಿಡೆನ್ಸು ಹೆಂಡತಿ. ಈಗಷ್ಟೇ ಹೇಳಿದ್ದೆ ತಿನ್ನೋತ್ರ ಇರಲಿ ಅಂತ. ಏನಿದು ಹೆಂಡತಿ ಇದೆಲ್ಲ ಮಾಡಿದ್ರೆ ಎಲ್ಲದಕ್ಕೂ ನಜ್ಜುಗಾಡಿರುತ್ತೆ. ಸ್ಮೆಲ್ಲೇ ಬರ್ತಾ ಇದೆ ಸೀಕಲ್ದು ಅಲ್ವಾ? ಸಾಕ್ಬಿಡಮ್ಮ. ಬ್ಲ್ಯಾಕ್ ಜಾಮೂನ್ ಆಗ್ತಾ ಇದೆ ನೋಡು. ಈ ಕಲರ್ ನೋಡು ಸಾಕು ತೆಗೆದ್ಬಿಡು. ಹೇಳ್ತಾರ ಬ್ಲ್ಯಾಕ್ ಜಾಮೂನ್, ಡ್ರೈ ಜಾಮೂನ್. ಈಗ ನೀವೇ ಹೇಳಿ, ಡಿಫ್ರೆನ್ಸ್ ಇಲ್ವಾ? ನೀನೇ ಹೇಳು. ನಾನು ವ್ಲಾಗ್ ಮಾಡಲ್ಲ, ಆಯಿತು. ಡಿಸ್ಟ್ರಾಕ್ಟ್ ಮಾಡಲ್ಲ. ಮಾಡ್ಕೊ. ಅಮಾಯಕವಾಗಿ ಅನಾಥವಾಗಿ ಒಂದು ಜಾಮೂನ್ ಬಿದ್ದೋಗ್ಬಿಟ್ಟೈತೆ. ಅನಾಥ ಜಾಮೂನ್ ಹಾಡೇ. ಇವಾಗ ಸೇರ್ಕೊಂಡ್ಬಿಡ್ತು ಗುಂಪಿಗೆ. ಇವತ್ತು ಒಂದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ಅದನ್ನೆಲ್ಲ ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಹೇಳ್ಬಿಡ್ತೀನಿ ಏನೇನು ಅಂತ. ಸೊ ಇದೊಂದು ಬಂದಿದೆ, ಆಮೇಲೆ ಇದೊಂದಿದೆ ಆ್ಯಂಡ್ ಇದೊಂದಿದೆ. ಸೊ ಇದನ್ನು ನಾನು ಇವಾಗಲೇ ತೋರಿಸೋದಿಲ್ಲ, ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಬಿಕಾಸ್ ದಿಸ್ ಇಸ್ ದ ಹೀರೋ ಪ್ರಾಡಕ್ಟ್, ಓಕೆನಾ. ಸೊ ನನಗೂ ಆ್ಯಕ್ಚುಲಿ ತುಂಬ ಕುತೂಹಲ ಇದೆ, ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನೋಡೋಕ್ಕೆ. ಈ ವ್ಲಾಗ್ನ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಇದನ್ನು ಇಲ್ಲೇ ಸೈಡಿಗೆ ಇಟ್ಟಿರ್ತೀನಿ. ಈಗ ಪಟ್ ಅಂತ ಹೇಳ್ಬಿಟ್ಟು ಇವನ್ನ ಅನ್ಬಾಕ್ಸ್ ಮಾಡ್ಬಿಡೋಣ. ಇದು ಮೋಸ್ಟ್ಲಿ ಅನ್ಬಾಕ್ಸ್ ಆಗಿದೆ ಆಲ್ರೆಡಿ ನನ್ನ ಹೆಂಡತಿ ಕಡೆಯಿಂದ. ಅದು ಎಷ್ಟು ಚೆನ್ನಾಗಿ ಅನ್ಬಾಕ್ಸ್ ಮಾಡಿಬಿಟ್ಟು ಅನ್ಬಾಕ್ಸೇ ಆಗಿಲ್ಲ ನನ್ನ ಹತ್ರ ಇಟ್ಟಿರೋದು. ಪ್ಲಾಸ್ಟಿಕ್ ಬಾಟಲ್ಸ್, ಓಕೆನಾ. ಸೊ ಫುಲ್ ಟ್ರಾನ್ಸ್ಪರೆಂಟ್ ಬಾಟಲ್ಸು. ಒಳಗಡೆ ಒಂದು ಪೈಪ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸ್ಪ್ರೇ ಕೊಟ್ಟಿದ್ದಾರೆ. ಸೊ ಏನಾದರೂ ಸ್ಪ್ರೇಗಿ ಮಾಡಬೇಕು ನೀವು, ಗಾರ್ಡನಿಂಗ್ ಮಾಡೋಕ್ಕೆ ಎಸ್ಪೆಷಲಿ ಔಷಧಿ ಹೊಡಿಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಇದನ್ನು ತರಿಸಿದ ಮೇನ್ ರೀಸನ್ ಏನು ಅಂದರೆ ಕೆಲವೊಂದು ಸರಿ ನನ್ನ ಗಾಡಿಗೆ ಡೀಸೆಲ್ ವಾಶ್ ಮಾಡಬೇಕಾಗುತ್ತೆ, ಓಕೆನಾ, ಚೈನ್ಗೆ. ಸೊ ಅಂಥ ಟೈಮಲ್ಲಿ ಇದರೊಳಗೆ ಡೀಸೆಲ್ ಫಿಲ್ ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಆ ಜಾಗಕ್ಕೆ ಹೋಗ್ಬಿಟ್ಟು ಕುತ್ಕೊಳ್ಳುತ್ತೆ ಡೀಸೆಲು. ಸೊ ಅದೊಂದು ಅಡ್ವಾಂಟೇಜು. ನಿಮಗೆ ಔಟ್ಪುಟ್ಟು ಫುಲ್ ಸ್ಪ್ರೇ ಥರ ಬರಬೇಕು ಅನ್ನೋ ಪರ್ಪಸ್ ಏನಕ್ಕೆ ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಸೊ ಎರಡನ್ನು ತರಿಸಿದ್ದೆ. ಆಮೇಲೆ ಇದೊಂದು
ಇದು ಬಂದ್ಬಿಟ್ಟು ನಮ್ಮ ಎಕ್ಸ್ಟೆನ್ಷನ್ ವೈರ್ ಏನು ನಾರ್ಮಲ್ ಅಲ್ವಾ, ಏನು ದೊಡ್ಡದೇನಿಲ್ಲ ಅದು. ಸೊ ಎಕ್ಸ್ಟೆನ್ಷನ್ ವೈರ್ ಏನು ನಾರ್ಮಲ್ ಅಲ್ವಾ, ಇದರಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಸೊ ಇದು ಏನಿದೆ ಅಂದರೆ ಇಲ್ಲಿ ಮೇಲ್ಗಡೆ 199 ರೂಪಾಯಿ ಇದರ MRP ಅಂತ ಹಾಕಿದ್ದಾರೆ. ಬಟ್ ಇದಕ್ಕೆ ನಾನು ಕೊಟ್ಟಿದ್ದು ಬರೀ 99 ರೂಪಾಯಿ. ಓಕೆನಾ, 99 ರೂಪಾಯಿ ಅಲ್ದರೇನು ಒಂದಿಷ್ಟು ಆಫರು ಕೂಪನ್ ಕೋಡು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಫುಲ್ಲು ಕಾಂಪ್ಯಾಕ್ಟು ಗೈಸ್. ಓಕೆನಾ, ಸೊ ಎಷ್ಟು ಉದ್ದ ಇದೆ ವೈರ್ ನೋಡ್ಬಿಡೋಣ. ನಾನು ಒಂಚೂರು ಹಿಂದೆ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ, ಇಷ್ಟು ಉದ್ದ ಇದೆ ವೈರ್, ಸಫಿಷಿಯೆಂಟ್. ಓಕೆನಾ, ಎಮರ್ಜೆನ್ಸಿ ಟೈಮಲ್ಲಿ ಖಂಡಿತ ಉಪಯೋಗ ಬರುತ್ತಿದ್ದು. ಸೊ ನಾನು ಅಲ್ಲಿ ಐಟಮ್ಸ್ ಆಯ್ತು ಓಡಾಡಿಸ್ತಾ ಇರ್ತೀನಿ, ನನ್ನ ಲೈಟ್ಸ್ ಆಗಿರ್ಬೋದು ಅಲ್ಲಿರೋದು. ಸೊ ಬೇಕು ಅಂದಿದ್ದ ಆ್ಯಂಗಲ್ಲಿಗೆ ಇಡೋಕ್ಕಾಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಎಕ್ಸ್ಟೆನ್ಷನ್ ವೈರ್ ಇದ್ದರೆ ಎಲ್ಲಿ ಬೇಕೋ ಅಲ್ಲಿ ಪ್ಲಗ್ ಮಾಡಿಬಿಟ್ಟು ಬೇಕಾದಂಗೆ ಸೆಟ್ ಮಾಡ್ಬೋದು. 3 ಪಿನ್ನಿನ ಸಾಕೆಟ್ 3 ಇದೆ, ಅದಾವೆ 2 ಪಿನ್ನಿನ ಸಾಕೆಟ್ 2 ಇದೆ. ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಾನು ನೋಡೇ ಬಿಡ್ತೀನಿ. ನೋಡಿ ಗೈಸ್, ಆನ್ ಆಫ್ LED ಕಾಣ್ತಿರ್ಬೋದು. ವಿಡಿಯೋದಲ್ಲಿ ಮಾತ್ರ ಬ್ಲಿಂಕ್ ಆಗ್ತಿರುತ್ತೆ. ಆಗಲೇ ಜಾಮೂನ್ ಮಾಡಕ್ಕೆ ಹೋಗಿದ್ದು, ಈಗ ಡ್ರೈ ಜಾಮೂನ್ ಮಾಡೋಣ ಅಂತ ಆಮೇಲೆ ಹೋಗಿದ್ದು, ಈಗ ಈ ಪರಿಸ್ಥಿತಿಗೆ ಬಂದಿದೆ. ನನ್ನ ಹೆಂಡತಿಗೆ ತಿನ್ಬೇಕು ಜಾಮೂನ್ ಅಂತ ಸಿಕ್ಕಾಪಟ್ಟೆ ಅನಿಸಿದೆ. ಓಕೆನಾ, ಆಗ್ಲಿದ್ದ ನಂಗೆ ಟಾರ್ಚರ್ ಗೈಸ್, ಕಾಲಲ್ಲಿದ್ರು ಬಿಡ್ತಾ ಇಲ್ಲ. ಓಕೆನಾ, ಸೊಪ್ಪೆ ನೀರಲ್ಲಿ ಕರೆಕ್ಟಾಗಿ ಕುಡ್ದಿಲ್ಲ, ನೀವು ಜ್ಯೂಸ್ ಕುಡ್ದಿಲ್ಲ, ಜಾಮೂನ್ ಬೇಗ ತೆಗೆದ್ಬಿಟ್ಟಿದ್ರು ಅನ್ಸುತ್ತೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ತಿನ್ಸ್ಬೇಕಾ ನಾನು? ತಿನ್ಸ್ಬೇಕಾ ಅಂತ ಕೇಳ್ತೀರಾ? ಇಲ್ಲ ಮೇಡಮ್, ಕೇಳಲ್ಲ, ತಗೊಳ್ಳಿ. ಓಕೆನಾ? ಓಕೆ. ಸೊ ಗೈಸ್, ಈಗ ಸದ್ಯಕ್ಕೆ ನಾನು ಮನೆಯಿಂದ ಹೊರಟಿದ್ದೀನಿ ಅಕ್ಕನ ಮನೆಗೆ. ಸೊ ಅಕ್ಕ ಬದ್ದಿ ಊಟಕ್ಕೆ ನಮ್ಮ ಮನೆಗೇನೆ ಅಂತ ಅಂದರು. ಮಮ್ಮಿ ಇರಲಿಲ್ಲ, ಬೆಳಗ್ಗೆ ನಾವು ನೋಟಿಸ್ ಮಾಡಿರ್ಬೋದು, ಮಮ್ಮಿ ಅಕ್ಕ ಮನೇಲಿದ್ದಾರೆ. ಸೊ ಅದಕ್ಕೋಸ್ಕರನೇ ಸರಿ ನಾವು ಅಲ್ಲೇ ಹೋಗ್ಬಿಟ್ಟು ಜೊತೆಲೆ ಊಟ ಮಾಡೋಣ ಅಂತ ಅಂದ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಗೈಸ್, ಬಂದ್ಬಿಟ್ಟು ರೀಚ್ ಆಗಿದ್ದೀನಿ ನಾನು ನಮ್ಮ ಅಕ್ಕ ಅವ್ರ ಮನೇನ. ಸೊ ಇಲ್ಲಿ ನೋಡಿ, ರೋಡಲ್ಲಿ ಫುಲ್ಲು, ಈ ಸೈಡ್ ಒಂದು ರೋ ಫುಲ್ಲು, ಆಮೇಲೆ ಆ ಸೈಡ್ ಒಂದು ರೋ ಫುಲ್ಲು, ಎಲ್ಲ ಕಡೆ ಬರೀ ಹೂವು. ಇದು ಫುಲ್ಲು ಬರೀ ಇದಿಷ್ಟೇ ಅಲ್ಲ. ಓಕೆನಾ, ನೋಡಿ ಒಂಥರ ನಮ್ಮ ಕಾರ್ಗೆ ಏನೋ ಗ್ರ್ಯಾಂಡ್ ವೆಲ್ಕಮ್ ಮಾಡಿರೋ ಥರ ಫೀಲ್ ಆಗ್ತಾಯಿದೆ. ಸೊ ಆ ಸೈಡು ಅಷ್ಟೇ ಫುಲ್ಲು, ಇನ್ನು ಮುಂದಕ್ಕೂ ಫುಲ್ಲು ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ. ಏನು ಮಸ್ತಾಗಿದೆ ಅಲ್ಲ ನೋಡಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಹೆಂಗೆ. ಈ ಗಂಧ ಬುಲೆಟಾ ಹುಡುಕ್ತೆ ಗುಂಡವ ಸಿಗ್ಲಿಲ್ಲ. ಎಲ್ಲ ಇರೋ ಬರೋ ಬುಲೆಟ್ಸ್ನೆಲ್ಲ ಹೊಡೆದ್ಬಿಟ್ಟು ಖಾಲಿ ಮಾಡಿದ್ದೀರಾ. ನನಗೇನು ಗುಂಡಮ್ಮ, ಯಾವ್ದು ನನಗೆ ಒಂದೇ ಕೊಡು ಸಾಕು. ಮಾಮ ಇಲ್ಲಿ ಹತ್ರ ನಿಂತಿರೋ ಲಾಗ್ ಮಾಡ್ತಿರೋ, ಮಾಮೂಲಿ ಕೊಡ್ತಾ ಇಲ್ಲ. ಬೇಡ ಬೇಡ, ಸಾಕು, ಒಂದೇ ಸಾಕು ಬೇಡ, ಇದರಲ್ಲೇ ತಿಂತೀವಮ್ಮ. ಊಟ ಮಾಡಬೇಕು, ಹಸುವಾಗ್ಬಿಟ್ಟೈತೆ, ವಾಯ್ಸ್ ಹೋಗ್ಬಿಟ್ಟೈತೆ. ಸೊ ಇಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ, ಮೆಣಸಿನ್ಕಾಯಿ ಬಜ್ಜಿ. ತುಂಬ ದಿನ ಆಗೋಗಿದೆ ನಾನು ತಿಂದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಏನಿದು ಪಲಾವ್ ತಿಂದ್ಬಿಟ್ರೆ ಸಮಾಧಾನ. ನಮ್ಮ ಅಕ್ಕನ ಮನೆಯಲ್ಲೂ ಜಾಮೂನ್ ಮಾಡಿದ್ದಾರೆ. ಈಗ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಿಂದ ತಂದಿರೋ ಜಾಮೂನ್ ಇಲ್ಲಿದೆ, ಅದನ್ನ ನೀವೆಲ್ಲರೂ ತಿನ್ನಿ. ಅಲ್ಲಿ ಮಾಡಿರೋ ಜಾಮೂನ್ ನಮಗೆ ಕೊಡ್ರಿ, ನಾವು ತಿಂತೀವಿ. ಎಕ್ಸ್ಚೇಂಜ್, ಯಾರು ಚೆನ್ನಾಗಿ ಮಾಡಿರ್ತೀರಾ ಅದು ಕೊಡ್ತೀರಾ, ಅವ್ರಿಗೆ ಅನುಕೂಲ. ಇವಾಗ ನಾನು ಹೆಂಡತಿ ಸಪ್ಪೆ ಮಾಡಿದ್ದಾಳೆ ಅಂತ ನನಗೆ ಗೊತ್ತು. ನಿಮಗೆ ಗ್ಲಾಸು, ನೀವು ಸಪ್ಪೆನೇನಾ? ಸರಿ ಬಿಡಿ, ಸರಿಯಾಗ್ಬಿಡುತ್ತೆ. ಆ ಹೂವುಗಳೆಲ್ಲ ಇದೇ ಮರದ್ದು. ಸೊ ಇಲ್ಲಿಂದ ನೋಡಿದ್ರೆ ನಾನು ಕಾರ್ನಾಗಲೇ ಎದ್ದು ಬಂದಿದ್ದೆ, ಫುಲ್ಲು ಹೂವು ಬಿದ್ದಿದೆ ನೋಡಿ, ಕಾರ್ ಮೇಲೆಲ್ಲ ಹೂವು. ಈಗ ಸದ್ಯಕ್ಕೆ ವಾಪಸ್ ಮನೆಗೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಅವಲ್ಲೇ ಮನೆಗೆ ಬಂದೆ. ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ, ಡ್ರೆಸ್ ಮೇಲೆ ಡ್ರೆಸ್ ಚೇಂಜು. ಸೊ ಇವಾಗ ಆ್ಯಕ್ಚುಲಿ ಒಂದು ಶೂಟ್ ಇತ್ತು. ಸೊ ಅದಕ್ಕೋಸ್ಕರನೇ ಬಂದು ಮನೆಗೆ ಮಮ್ಮಿನೂ ಕರ್ಕೊಂಬಂದ್ಬಿಟ್ಟು, ಸೊ ಮಮ್ಮಿ ಮೂವಿ ನೋಡ್ತಾ ಇದ್ದಾರೆ. ಸೊ ಬಂದ್ಬಿಟ್ಟು ಆ ಶೂಟಿಗೆ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡಿ ಮುಗಿಸಿ ಈಗ ಒಂದು ಸ್ವಲ್ಪ ಫ್ರೀಯಾಗಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ಆರಾಮಾಗಿ ಕೂತಿದ್ದೀನಿ. ಇವತ್ತು ಈ ಥರ ನೋಡೋದು ತುಂಬ ರೇರ್, ನೀವು ಇವತ್ತು ನೋಡ್ಬಿಡಿ. ಓಕೆ, ನಾನು ತೋರಿಸ್ತಾ ಇದ್ದೀನಿ, ಆರಾಮಾಗಿ ಕೂತಿದ್ದೀನಿ. ಇಲ್ಲಿ ನನ್ನ ಹೆಂಡತಿ ಪಿಜ್ಜಾ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಪಿಜ್ಜಾ ನಡೀತಾ ಇದೆ. ಪಟ್ ಅಂತ ಒಂದು ಡೆಲಿವರಿ ಆರ್ಡರ್ ಮಾಡಿದೆ, ಡೆಲಿವರಿಗೆ ಬಂದಿದೆ. ಪಿಜ್ಜಾ ಮಾಡೋಣ ಅಂತ ಹೊರಟಿದ್ದೀವಿ. ಆರಿಗ್ಯಾನೋ ಇಲ್ಲ, ಚಿಲ್ಲಿ ಫ್ಲೆಕ್ಸ್ ಇಲ್ಲ, ಬರೀ ಅದೊಂದೇ ಆರ್ಡರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಜೊತೆಲಿ ನಮ್ಮ ಮಮ್ಮಿಗೋಸ್ಕರ. ಓಕೆ, ಸೊ ಗೈಸ್ ಹೇಳಿ ಏನು ಗೈಸ್, ಪಿಜ್ಜಾ ಕಟ್ಟರು ಏನೇ ಇದ್ರು ನಮ್ಮ ಯಜಮಾನ್ರು ಕೈ ಹಾಕಿದ್ರೇನೆ ಅದು ಕರೆಕ್ಟಾಗಿ ಬರೋದು ಗೈಸ್. ಹಂಗೆ ಹೇಳ್ಬಿಟ್ರೆ ಹಿಂದೆ ಮುಂದೆ ಏನಾಯ್ತು? ಹೇಳೋದಂಗೆ ಆಯ್ತು ಪಿಜ್ಜಾ ಕರೆಕ್ಟಾಗಿ. ಪರವಾಗಿಲ್ಲ, ನಾವೇ ತಾನೆ ಬಿಡಿ. ಕೇಳಲಿಲ್ಲ ಯಾವ ಕೊನೆಗೆ ನಾನೇ ಹೇಳಿದ್ಬಿಟ್ಟು, ನಾನು ಅದನ್ನೇ ಹೇಳಕ್ ಬಂದೆ, ನಾನೇ ಹೇಳಿದ್ಬಿಟ್ಟು ಮಾಡ್ಬೇಕಾಯ್ತು. ಜಾಮೂನ್ ಹೆಂಗಿತ್ತು ಬೈದವೆ? ಜಾಮೂನ್ ತಿಂತ ಇದ್ದೀನಿ. ಜಾಮೂನ್ ಹೆಂಗಿತ್ತು? ಚೆನ್ನಾಗಿತ್ತು. ಸೊ ಇಲ್ಲಿ ಆಲ್ರೆಡಿ ಒಂದು ರೆಡಿ ಆಗಿದೆ, ಇಲ್ಲಿ ಮೇಲ್ಗಡೆ ಒಂದು ರೆಡಿ ಆಗಕ್ಕಿದೆ. ಫಸ್ಟ್ ನಾನೇ ಟೇಸ್ಟ್ ಮಾಡ್ಬಿಡ್ತೀನಿ. ಚೀಸಿ ಆಗಿದೆ. ಏನು ಫಸ್ಟ್ ಫ್ಲೋರ್ಗೆ ಹೋಗಂಗೈತೆ ಅದು. ಪನ್ನೀರ್ ಒಂದು ಬೈಟ್ ತಗೊಳ್ಳಿ. ಪನ್ನೀರ್ದೆ ಒಂದು ಬೈಟ್ ತಗೊಳ್ಳಿ. ಓಕೆ.
ಗಂಟೆ ಎಲ್ಲ ತಿನ್ನಿಸ್ಬಿಟ್ಟೆ. ಚೆನ್ನಾಗಿದ್ಯಾ? ಸೊ ಇವತ್ತು ನೆಕ್ಸ್ಟ್ ಡೇ. ಇವತ್ತು ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಜಾಸ್ತಿ ಏನಿಲ್ಲ, ನಾನು ಪ್ರಾಮಿಸ್ ಮಾಡಿದ್ದೆ ನಿನ್ನೆ ವ್ಲಾಗ್ ಮಾಡ್ಬೇಕಾದ್ರೆ ದಟ್ ಒಂದು ಪ್ರಾಡಕ್ಟ್ನ ಲಾಸ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ಸೊ ಅದು ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ನೋಡಿ ಇಲ್ಲಿ, ಸೊ ಇದೇ ಬಾಕ್ಸ್ ಮೇಲೆ ಇದೆ ಫ್ಯಾನು. ಸಮ್ಮರ್ ಅಲ್ಲಿ ಸಿಕ್ಕಾಬಟ್ಟೆ ಟೆಂಪರೇಚರು, ಸಿಕ್ಕಾಬಟ್ಟೆ ಸೆಕೆ ಆಗುತ್ತೆ, ಹಿಂಸೆ ಆಗುತ್ತೆ. ಸೊ ಅಂತ ಟೈಮಲ್ಲಿ ಇದೊಂದು ಫ್ಯಾನ್ ಇದ್ಬಿಟ್ರೆ ಕೆಲಸ ಮಾಡ್ಬೇಕಾರೆ ತುಂಬಾ ಖುಷಿ ಆಗುತ್ತೆ, ಎಸ್ಪೆಷಲಿ ಕೆಲಸ ಮಾಡ್ಬೇಕಾರೆ. ನನ್ಗೆ ಅಟ್ರಾಕ್ಟ್ ಆಗಿ ತರಿಸಿದ್ದೇನಕ್ಕೆ ಅಂತ ಹೇಳ್ಬಿಟ್ಟು ಇದ್ರ ವರ್ಕಿಂಗ್ ತೋರಿಸ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಬೇಕು ಅಂದ್ರೆ ಇಲ್ಲೆಲ್ಲಾದ್ರೂ ಪ್ರಾಡಕ್ಟ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡೋರು ಮಾಡ್ಕೊಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೋಡಿ, ಲೈಟ್ ಫುಲ್ ಚೇಂಜ್ ಆಗುತ್ತೆ. ಇದಕ್ಕೆ ತಗೊಂಡಿಲ್ಲ ನಾನು ಫ್ಯಾನು, 3 ಸ್ಪೀಡಲ್ಲಿ ಸುತ್ತುತ್ತೆ, ಫುಲ್ ಜೋರಾಗಿ ಸುತ್ತಾ ಇದೆ. ಗಾಳಿ ಇವಾಗ ಬರ್ತಾ ಇದೆಯಾ? ಇವಾಗ ಬರ್ತಾ ಇರುತ್ತೆ ನಿಮ್ಗೆ ಜೋರಾಗಿ ಗಾಳಿ, ಫುಲ್ ಫಾಗ್ ತರ ಬರ್ತಾ ಇದೆ. 2, 3 ಮೂರನೇ ಕ್ಲಿಕ್ ಇಲ್ಲಿ 3 ಕಡೆಯಿಂದ ಫಾಗ್ ತರ ಬರ್ತಿದೆ. ಸೊ ಇದೇ ಮೇಯ್ನು. ಸೊ ಒಳಗಡೆ ನೀರ್ ಹಾಕಿದೀನಿ. ಸೊ ಈ ನೀರು ಫುಲ್ ಫಾಗ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇರುತ್ತೆ. ಸೊ ಐಸ್ ಹಾಕ್ರೆ ಇನ್ನೂ ತಂಪಾಗಿ ಗಾಳಿ ಬೀಸುತ್ತೆ. ಇದೇ ರೀಸನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ತಗೊಂಡ್ಬಿಟ್ಟಿದ್ದು. ಸೊ ಎನಿವೆ, ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನಿನ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ವ್ಲಾಗ್ ಇಲ್ಲಿವರೆಗೂ ನೋಡಿ, ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಹೊಸಬ್ರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಬುಡ್ಡಿ ಒಂದು ತಣ್ಣಗೆ ಫೀಲ್ ಆಗ್ತಿದೆ. ಹಾ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.